ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗ್ಲು. ಪ್ರಿಯ ವೀಕ್ಷಕರೇ, ಭಾನುವಾರ ಅಂದ್ರೆ ಇಂದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವ ಬಲೂಚಿಸ್ತಾನದಲ್ಲಿ ಭೀಕರ ಉಗ್ರಗಾಮಿ ಕೃತ್ಯವೊಂದು ನಡೆದಿದೆ. ಈ ಕೃತ್ಯದಲ್ಲಿ ಸುಮಾರು 24 ಮಂದಿ ಮೃತಪಟ್ಟಿದ್ದು 12ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರ ಜೊತೆಗೆ ಇನ್ನೂ ಹಲವರು ನೋವನ್ನ ಅನುಭವಿಸಿದ್ದಾರೆ. ಪಾಕಿಸ್ತಾನದ ಸೇನಾ ಸಿಬ್ಬಂದಿ, ಅವರ ಕುಟುಂಬಸ್ಥರು ಹಾಗೂ ಇನ್ನಿತರ ಪ್ರಯಾಣಿಕರು ಸಾಗುತ್ತಿದ್ದ ರೈಲೊಂದಕ್ಕೆ ಸ್ಫೋಟಕ ತುಂಬಿದ್ದ ಕಾರೊಂದನ್ನು ಗುದ್ದಿಸಲಾಗಿದೆ. ಈ ಘಟನೆಯಲ್ಲಿ 2-3 ಬೋಗಿಗಳಿಗೆ ಬೆಂಕಿ ಹತ್ತಿಕೊಂಡಿದ್ದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. 24 ಮಂದಿ ಸದ್ಯಕ್ಕೆ ಮೃತಪಟ್ಟಿರುವುದಾಗಿ ವರದಿಯಾಗಿದೆ. ಈ ಘಟನೆಯ ಮೂಲಕ ಈದ್ ಹಬ್ಬದ ಹಿನ್ನೆಲೆಯಲ್ಲಿ ಇವರೆಲ್ಲರೂ ತಮ್ಮ ಸೇನಾ ನೆಲೆಯಿಂದ ತಮ್ಮ ಮನೆಗಳಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಕೃತ್ಯವನ್ನ ನಡೆಸಲಾಗಿದ್ದು, ಇದರ ಮೂಲಕ ಮತ್ತೊಂದು ಬಾರಿ ಬಲೂಚಿಸ್ತಾನದಲ್ಲಿ ನಡೆಯುತ್ತಿರುವಂತಹ ಆಂತರಿಕ ಕ್ಷೋಭೆ ಮತ್ತು ಸಾವು ನೋವಿನ ಕೃತ್ಯಗಳು ಹಾಗೂ ಘಟನೆಗಳು ಮುನ್ನೆಲೆಗೆ ಬಂದಿದೆ. ಅಂದ ಹಾಗೆ ಬಲೂಚಿಸ್ತಾನದಲ್ಲಿ ಈ ರೀತಿಯ ಘಟನೆ ನಡೆಯುತ್ತಿರುವುದು ಇದೇ ಮೊದಲಲ್ಲ. ಹಿಂದೆ ಹಲವು ಬಾರಿ ಈ ರೀತಿಯ ಉಗ್ರಗಾಮಿ ಕೃತ್ಯಗಳು ನಡೆದಿದೆ. ಅಲ್ಲಿನ ಕೇಂದ್ರ ಸರ್ಕಾರದ ವಿರುದ್ಧದ ಒಂದು ಹೋರಾಟದಲ್ಲಿ ಹಲವಾರು ಬಾರಿ ಕುಕೃತ್ಯಗಳನ್ನು ನಡೆಸಲಾಗಿದ್ದು, ಸಾಕಷ್ಟು ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಲವಾರು ಮಂದಿ ಗಾಯಗೊಂಡು ಈಗಲೂ ಅದರಿಂದ ಪರಿತಪಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅಲ್ಲಿನ ಕೇಂದ್ರ ಸರ್ಕಾರದ ಅಂದ್ರೆ ಪಾಕಿಸ್ತಾನ ಸರ್ಕಾರದ ವಿರುದ್ಧದ ನಡೆಯುತ್ತಿರುವ ಈ ಒಂದು ಘಟನೆಯಲ್ಲಿ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಪ್ರತಿ ಬಾರಿಯೂ ಆಂತರಿಕ ಕ್ಷೋಭಗಳು ನಡೀತಾನೆ ಇದ್ದಾವೆ. ಅಂದಾಗೆ ಈ ಘಟನೆಗಳ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಲೂಚಿಸ್ತಾನದ ಈ ಗಲಭೆಗೆ ಮೂಲ ಕಾರಣ ಏನು ಎಂಬುದನ್ನು ನಾವು ನೋಡಲೇಬೇಕಾಗುತ್ತೆ. ಪ್ರಮುಖವಾಗಿ ಒಟ್ಟು ಪಾಕಿಸ್ತಾನದ 44% ಅಷ್ಟು ಪ್ರಾಂತ್ಯವನ್ನು ಹೊಂದಿರುವಂತಹ ಈ ಪ್ರದೇಶದಲ್ಲಿ ನೈಸರ್ಗಿಕ ಸಂಪತ್ತುಗಳು, ಖನಿಜ ಸಂಪತ್ತುಗಳು ಸಾಕಷ್ಟಿವೆ. ಇದೇ ಇಲ್ಲಿನ ಸಮಸ್ಯೆಗೆ ಮೂಲ ಕಾರಣ ಆಗಿದೆ. ಬೆಟ್ಟ ಪ್ರದೇಶ ಬಲೂಚಿಸ್ತಾನದ ರಾಜಧಾನಿಯಾಗಿದ್ದು, ಈ ಪ್ರದೇಶವನ್ನ ಕೇಂದ್ರಿತವಾಗಿ ಹಲವು ಬಾರಿ ಉಗ್ರಗಾಮಿ ಕೃತ್ಯಗಳು ನಡೆದಿವೆ. ಅಂದಹಾಗೆ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿರುವಂತಹ ಸಂಪನ್ಮೂಲಗಳನ್ನ ಅಲ್ಲಿನ ಸರ್ಕಾರ ಬಳಸಿಕೊಂಡು ಅದನ್ನ ವಾಪಸ್ ಆ ಪ್ರದೇಶಕ್ಕೆ ನೀಡದೆ ಬೇರೆ ಜಾಗಗಳಿಗೆ ಕೊಡ್ತಿದೆ ಅನ್ನುವಂಥದ್ದೇ ಆ ಬಲೂಚಿಸ್ತಾನ ಪ್ರಾಂತ್ಯದ ಮೂಲ ಸಮಸ್ಯೆ. ಹೀಗಾಗಿ ಕಳೆದ 7-8 ದಶಕಗಳಿಂದ ಅಲ್ಲಿ ಪ್ರತ್ಯೇಕತಾವಾದವನ್ನು ನಡೀತಿದ್ದು, ಪ್ರತ್ಯೇಕ ಬಲೂಚಿಸ್ತಾನ ಅನ್ನೋ ದೇಶವನ್ನ ಸ್ಥಾಪಿಸಿ ನಮ್ಮನ್ನ ಪ್ರತ್ಯೇಕಗೊಳಿಸಿ ನಮ್ಮ ಸಂಪನ್ಮೂಲವನ್ನು ನಾವೇ ಬಳಸ್ಕೊಂಡು ನಮ್ಮ ದೇಶವನ್ನು ಕಟ್ಕೊಳ್ತೀವಿ ಅನ್ನೋ ಒಂದು ಕೂಗನ್ನ ಹಲವಾರು ದಶಕಗಳಿಂದ ಬಲೂಚಿಸ್ತಾನದ ಮಂದಿ ಮಾಡ್ತಾ ಇದ್ದಾರೆ, ಅಲ್ಲಿನ ಪ್ರಜೆಗಳು ನಡೆಸ್ತಾ ಇದ್ದಾರೆ. ಅದೇ ಮೂಲ ಸಮಸ್ಯೆ ಆಗಿದ್ದು, ಅದರ ಮುಂದುವರಿದ ಭಾಗವಾಗಿ ಇಂದು ಕ್ವೆಟ್ಟಾದಲ್ಲಿ ರೈಲಿನ ಮೇಲೆ ದಾಳಿ ಮಾಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಪ್ರತ್ಯೇಕ ಆದಾಗಿನಿಂದಲೇ ಬಲೂಚಿಸ್ತಾನ ಸಮಸ್ಯೆ ಕೂಡ ಉಂಟಾಗಿತ್ತು. ಅಂದಾಗೆ ಧಾರ್ಮಿಕವಾರು ಪ್ರತ್ಯೇಕವಾಗಿದ್ದಾಗ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿದ್ದ ಕಲಾತ್ ಎನ್ನುವ ಒಂದು ದೊಡ್ಡ ಸಂಸ್ಥಾನವನ್ನ ಅಲ್ಲಿನ ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು. ಆ ಸಂದರ್ಭದಲ್ಲಿ ನಡೆಸಿದಂತ ಸೈನಿಕ ದಾಳಿಯ ಬಳಿಕ ಅಲ್ಲಿನ ಜನರು ಒಂದು ಪ್ರತ್ಯೇಕವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇದೇ ಸಮಸ್ಯೆ ಈ ಕಾಲಕ್ಕೂ ಕೂಡ ಮುಂದುವರೆದಿದ್ದು ಉಗ್ರಗಾಮಿ ಕೃತ್ಯಗಳು ನಡೀತಾನೆ ಇದ್ದಾವೆ. ಬಂಡಾಯದ ಕಿಡಿಯನ್ನ ಶಮನ ಮಾಡಲಿಕ್ಕೆ 1948, 1958, 1962, 1973ರಲ್ಲಿ ಪಾಕಿಸ್ತಾನ ಸೇನೆ ಅಲ್ಲಿಗೆ ನುಗ್ಗಿತ್ತು ಹಾಗೂ ಅಲ್ಲಿನ ಪ್ರತ್ಯೇಕತಾವಾದವನ್ನ ಬಗ್ಗುಬಡಿಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿತ್ತು. ಆದರೆ ಹಲವು ಸಂದರ್ಭಗಳಲ್ಲಿ ಅಲ್ಲಿನ ಸೇನೆ ವಿಫಲವಾಗಿತ್ತು. ಆದರೆ 2006ರಲ್ಲಿ ನಡೆದ ಒಂದು ಹೋರಾಟದ ವೇಳೆ ಅಲ್ಲಿನ ಬಲೂಚಿನ ಪ್ರಭಾವಿ ನಾಯಕ ನವಾಬ್ ಅಕ್ಬರ್ ಬುಕ್ತಿ ಎಂಬವರನ್ನ ಸೇನಾ ಕಾರ್ಯಾಚರಣೆ ಮೂಲಕ ಹತ್ಯೆ ಮಾಡಲಾಗಿತ್ತು. ಅಲ್ಲಿಂದ ಪಾಕಿಸ್ತಾನದ ಜನರು ಪಾಕಿಸ್ತಾನದ ವಿರುದ್ಧದ ಒಂದು ಹೋರಾಟವನ್ನ ಇನ್ನಷ್ಟು ಜಾಸ್ತಿ ಮಾಡಿದ್ದು, ಅದರ ಕಿಚ್ಚು ಈಗಲೂ ಬೇರೆ ಬೇರೆ ಸಂದರ್ಭದಲ್ಲಿ ಹರಡುತ್ತಾನೆ ಇದೆ. ಅಂದಹಾಗೆ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳ ಬೇಡಿಕೆಗಳ ಏನು ಎಂಬುದು ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ಅವರ ಪ್ರಮುಖ ಬೇಡಿಕೆನೆ ನಮ್ಮ ಸಂಪನ್ಮೂಲ ಅಂದ್ರೆ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿರುವಂತಹ ಸಂಪನ್ಮೂಲಗಳನ್ನ ನಮಗೆ ಕೊಡಿ, ಅದನ್ನು ನಾವೇ ಬಳಸಿಕೊಂಡು ನಮ್ಮ ಪ್ರಾಂತ್ಯವನ್ನು ಇನ್ನಷ್ಟು ಸಮೃದ್ಧಿ ಮಾಡುತ್ತೇವೆ ಅನ್ನೋ ಮೊದಲ ಬೇಡಿಕೆ. ಕೇಂದ್ರ ಸರ್ಕಾರದ ಯಾವುದೇ ಹಸ್ತಕ್ಷೇಪ ನಮ್ಮ ಪ್ರಾಂತ್ಯದ ಮೇಲೆ, ಬಲೂಚ್ ಪ್ರಾಂತ್ಯದ ಮೇಲೆ ಇರಬಾರದು ಅನ್ನೋದು ಕೂಡ ಅಲ್ಲಿನ ಜನರ ಒಂದು ದೊಡ್ಡ ಒತ್ತಾಯ. ಜೊತೆಗೆ ಅಲ್ಲಿನ ISI ಮತ್ತು ಪಾಕಿಸ್ತಾನ ಸೇನೆ ನಡೆಸುತ್ತಿರುವಂತಹ ಕೆಲವು ಗುಪ್ತ ಕಾರ್ಯಾಚರಣೆಗಳಿಂದ ಅಲ್ಲಿ ಮಾನವ ಹಕ್ಕುಗಳ ಸತತವಾಗಿ ಉಲ್ಲಂಘನೆ ಆಗ್ತಿದೆ ಅನ್ನೋ ಒಂದು ಕೂಡ ಆರೋಪವನ್ನ ಬಲೂಚಿಸ್ತಾನ ಪ್ರತ್ಯೇಕವಾದಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ BLA ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಉಗ್ರಗಾಮಿ ಸಶಸ್ತ್ರ ಗುಂಪುಗಳು ಪಾಕಿಸ್ತಾನದಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿದ್ದು ಈಗ ಪ್ರತಿ ಬಾರಿನೂ ಪಾಕಿಸ್ತಾನದ ವಿರುದ್ಧನೇ ಅಂದ್ರೆ ಪಾಕಿಸ್ತಾನದ ಒಂದು ಸ್ವಾಯತ್ತ ಪಾಕಿಸ್ತಾನದ ವಿರುದ್ಧನೇ ಹೋರಾಟ ಮಾಡಿಕೊಂಡು ನಾವು ಪ್ರತ್ಯೇಕವಾಗಿ ಇರ್ತೇವೆ ಅನ್ನುವ ಒಂದು ಬೇಡಿಕೆಯನ್ನು ಸತತವಾಗಿ ಮಾಡ್ತಾನೆ ಇದ್ದಾರೆ. ಈ ಹಿಂದೆಯೂ ಹಲವು ಬಾರಿ ಬಲೂಚಿಸ್ತಾನದಲ್ಲಿ ಇಂಥ ಘಟನೆಗಳು ನಡೆದೇ ಇದ್ದಾವೆ. ಪಾಕಿಸ್ತಾನದ ಭದ್ರತಾ ಪಡೆಗಳ ವಾಹನಗಳು, ಸೇನಾ ನೆಲೆಗಳು, ಚೆಕ್ ಪೋಸ್ಟ್ಗಳ ಮೇಲೆ ನಿರಂತರವಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ದಾಳಿ ಮಾಡ್ತಾನೆ ಇದೆ. ಅದೇ ರೀತಿ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಏನಿದೆಯೋ ಬಲೂಚಿಸ್ತಾನದ ಮೂಲಕ ಹಾದು ಹೋಗುತ್ತೆ. ಕಾರಿಡಾರ್ನ ಕಾಮಗಾರಿ ನಡೆಸುತ್ತಿರುವಂತಹ ಚೀನಾ ಮೂಲದ ಅಧಿಕಾರಿಗಳ ಮೇಲೆ ಸಾಕಷ್ಟು ದಾಳಿಗಳಾಗಿವೆ.
ಅದೇ ರೀತಿ ಪಾಕಿಸ್ತಾನ ಸೇನೆಯ ಹೆಲಿಕಾಪ್ಟರ್ಗಳನ್ನ ಒಡೆದು ಉಳಿಸಲಾಗಿದೆ, ಗ್ಯಾಸ್ ಪೈಪ್ ಲೈನ್ಗಳನ್ನ ಸ್ಫೋಟಿಸಿ ಸಾಕಷ್ಟು ಸಮಸ್ಯೆಗಳನ್ನ ಉಂಟು ಮಾಡಿದೆ. ಬಲೂಚಿಸ್ತಾನ ಪ್ರತ್ಯೇಕತಾವಾದದಿಂದ ಪಾಕಿಸ್ತಾನದ ಸರ್ಕಾರ ಹಾಗೂ ಸಂಪೂರ್ಣ ದೇಶ ಸಾಕಷ್ಟು ನಷ್ಟವನ್ನ ಕೂಡ ಅನುಭವಿಸ್ತಾ ಇದೆ. ಪ್ರಮುಖವಾಗಿ ಪ್ರತಿ ವರ್ಷ ಬಲೂಚಿಸ್ತಾನ ಪ್ರದೇಶದಲ್ಲಿ ಪಾಕಿಸ್ತಾನ ಸೇನೆ ತನ್ನ ಸೈನಿಕರನ್ನ, ನೂರಾರು ಸೈನಿಕರನ್ನ ಕಳೆದುಕೊಳ್ತಿದೆ, ಸೇನಾ ನೆಲೆಗಳನ್ನ ಕಳೆದುಕೊಳ್ತಿದೆ. ಅದರ ಜೊತೆಗೆ ತನ್ನ ಶಸ್ತ್ರಾಸ್ತ್ರಗಳು ಏನು ಸಂಗ್ರಹ ಮಾಡ್ಕೊಂಡಿದ್ರೆ ಅವುಗಳು ಕೂಡ ನಾಶ ಆಗ್ತಿದೆ. ಅದೇ ಜೊತೆ ಆರ್ಥಿಕವಾಗಿ ಏನು ಕಾರಿಡಾರ್, ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಏನಿದೆಯೋ ಆ ಕಾರಿಡಾರ್ಗೆ ಪದೇ ಪದೇ ಅಡಚಣೆ ಉಂಟಾಗೋದ್ರಿಂದ ಅಲ್ಲಿನ ಆರ್ಥಿಕ ಪ್ರಗತಿಗೂ ಕೂಡ ದೊಡ್ಡ ಸಮಸ್ಯೆ ಆಗ್ತಿದೆ. ಅದು ಆಕ್ಚುಲಿ ಕಾರಿಡಾರ್ ಅಲ್ಲಿನ ಪ್ರಮುಖ ಆರ್ಥಿಕತೆಯ ಕೇಂದ್ರ ಬಿಂದು ಅಂತ ಏನು ನಂಬ್ಕೊಂಡಿದ್ರು ಕೂಡ ಅದರ ಸಂಪೂರ್ಣ ಕಾರ್ಯಾಚರಣೆಗೆ ಈ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ಬಿಡ್ತಾ ಇಲ್ಲ. ಅದೇ ರೀತಿ ಸಂಪನ್ಮೂಲಗಳು ಸಂಪೂರ್ಣವಾಗಿ ವ್ಯರ್ಥವಾಗ್ತಿದೆ. ನಾವು ಮೊದಲೇ ಹೇಳಿದಂತೆ ಬಲೂಚಿಸ್ತಾನದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿದ್ದು ಅದನ್ನ ಅಲ್ಲಿನ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಏನಾದರೂ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲಿಕ್ಕೆ ಆರಂಭಿಸಿದ್ರೆ ಈ ಪ್ರತ್ಯೇಕತಾವಾದಿಗಳು ನೇರವಾಗಿ ದಾಳಿ ಮಾಡ್ತಾನೆ ಇದೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ವಿಚಾರ ದೊಡ್ಡ ಮುಖಭಂಗ ತರ್ತಾ ಇದೆ. ಕಾಶ್ಮೀರ ವಿಚಾರವನ್ನು ಇಟ್ಕೊಂಡು ಭಾರತಕ್ಕೆ ಹಾನಿ ಮಾಡಲಿಕ್ಕೆ ಪಾಕಿಸ್ತಾನ ಯಾವ ರೀತಿ ಬಯಸ್ತದೋ ಅದೇ ರೀತಿ ಬಲೂಚಿಸ್ತಾನ ವಿಷಯ ಅಲ್ಲಿ ಆ ಪಾಕಿಸ್ತಾನಕ್ಕೆ ಸರಗಿನಲ್ಲಿ ಕಟ್ಟಿಕೊಂಡ ಕೆಂಡದ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಅನುಭವಿಸುವ ಹಾಗೂ ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ಇಂಥ ಬಲೂಚಿಸ್ತಾನದಲ್ಲಿ ಪ್ರತಿ ಬಾರಿಯೂ ಪ್ರತ್ಯೇಕತಾವಾದಿಗಳ ಏನಾದರೂ ಉಗ್ರಗಾಮಿ ಕೃತ್ಯ ನಡೆದ ತಕ್ಷಣ ಪಾಕಿಸ್ತಾನದ ಪ್ರತಿಕ್ರಿಯೆ ಪ್ರತಿ ಬಾರಿಯೂ ಏಕರೂಪದ್ದಾಗಿತ್ತು. ಮೊದಲಾಗಿ ವಿದೇಶಿ ಮೂಲಗಳ ಕೃತ್ಯ ಅನ್ನುವಂಥ ಮೊದಲ ಪದವನ್ನು ಅದು ಬಳಸ್ತದೆ. ಅದು ಪ್ರಮುಖವಾಗಿ ಬೊಟ್ಟು ಮಾಡುವಂಥದ್ದು ಭಾರತದ ಕಡೆಗೆ. ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳಿಗೆ ಭಾರತ ಹಾಗೂ ನೆರೆಯ ಅಫ್ಘಾನಿಸ್ತಾನ ಕೂಡ ನೆರವು ನೀಡುತ್ತದೆ ಅಂತೇಳಿ ಪಾಕಿಸ್ತಾನ ಸರ್ಕಾರ ಪ್ರತಿ ಬಾರಿಯೂ ದೂರು ಹೇಳ್ತದೆ. ಇಂಥ ಘಟನೆ ನಡೆದ ತಕ್ಷಣದಲ್ಲೇ ಪಾಕಿಸ್ತಾನ ತನ್ನ ಫ್ರಾಂಟಿಯರ್ ಕಾರ್ಪ್ಸ್ ಮೂಲಕ ಒಂದು ಪ್ರತಿರೋಧದ ದಾಳಿ ನಡೆಸಿ ಸಾಕಷ್ಟು ಬಾರಿ ಪ್ರತ್ಯೇಕತಾವಾದಿಗಳ ಏನು ಕುಟುಂಬಸ್ಥರು ಮತ್ತು ಅಲ್ಲಿರುವಂತಹ ಅಮಾಯಕರು ಮತ್ತು ಸಾಕಷ್ಟು ಮಂದಿಯ ಅಂದ್ರೆ ಅಲ್ಲಿನ ನಿವಾಸಿಗಳ ಮನೆಗಳಿಗೆ ನುಗ್ಗಿ ದಾಳಿ ಮಾಡುವ ಮೂಲಕ ತನ್ನ ಸೇಡನ್ನು ತೀರಿಸ್ಕೊಳ್ತಿದೆ. ಆದರೆ ಆ ಸೇಡು ಆ ಪ್ರತ್ಯೇಕತಾವಾದಿಗಳ ಕಿಚ್ಚನ್ನ ಇನ್ನಷ್ಟು ಅಧಿಕ ಮಾಡ್ತಿದೆ ಹೊರತು ಕಡಿಮೆ ಮಾಡ್ತಾ ಇದೆ. ಪಾಕಿಸ್ತಾನ ಸಾಕಷ್ಟು ಬಾರಿ ಮಾತುಕತೆ ಅಂದ್ರೆ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳ ಜೊತೆ ಮಾತುಕತೆ ಮಾಡಬಹುದು, ಅದು ಸಾಧ್ಯ ಅನ್ನುವಂಥ ಹೇಳಿಕೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಿದ್ರು ಆ ನಿಟ್ಟಲ್ಲಿ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ. ಬದಲಾಗಿ ಬಲಪ್ರಯೋಗದ ಮೂಲಕವೇ ಹತ್ತಿಕ್ಕಲು ಪ್ರಯತ್ನ ಮಾಡ್ತಿದೆ. ಇದು ಪಾಕಿಸ್ತಾನಕ್ಕೆ ಪದೇ ಪದೇ ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ಒಟ್ಟಿನಲ್ಲಿ ಬಲೂಚಿಸ್ತಾನ ಎಂಬ ಪಂಜಾಬ್ ಪ್ರಾಂತ್ಯದ ಈ ಒಂದು ಪ್ರತ್ಯೇಕತಾವಾದವು ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆ ಉಂಟು ಮಾಡ್ತಿದ್ದು ಪ್ರತಿ ವರ್ಷನೂ ನೂರಾರು ಮಂದಿಯ ಸಾವು ನೋವುಗಳಿಗೆ ಕಾರಣ ಆಗ್ತಿದೆ. ಇದು ನಮ್ಮ ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.